ಕೆ.ಸಿ.ಟಿಗೆ ಇನ್ನೂ 40 ದಿನಗಳು ಅಷ್ಟೇ ಇದೆ. ಎಷ್ಟೊಂದು ಸಿಲೆಬಸ್ ಇದೆ. ಹೆಂಗಪ್ಪ ಕವರ್ ಮಾಡಬೇಕು? ನನಗೆ ಇವಾಗಿಂದ ಓದ್ಕೊಂಡ್ರೆ ಆಗುತ್ತಾ ಅಂತೇಳಿ ಸುಮಾರು ಕ್ವೆಶ್ಚನ್ಸ್ ಇದೆ, ಗೊಂದಲಗಳಿದೆ, ಟೆನ್ಷನ್ ಇದೆ. ಐ ಗೆಟ್ ಇಟ್. ಸೊ ಡೋಂಟ್ ವರಿ. ನಾನು ನಿಮಗೆ ಈಗ ಡೀಟೇಲ್ ಸ್ಟ್ರಾಟಜಿ ಹೇಳ್ತೀನಿ. ನೆಕ್ಸ್ಟ್ 5 ಟು 10 ಮಿನಿಟ್ಸ್ ಒಳಗಡೆನೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಹೇಗೆ ಈ 40 ಡೇಸ್ನ ಯೂಸ್ ಮಾಡಿಕೊಂಡು ರ್ಯಾಂಕ್ನ ತಗೋಬೋದು ಅಂತ. ಸೊ ವೆಲ್ಕಮ್ ಟು PW ಕೆ.ಸಿ.ಟಿ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ, ಈ 40 ದಿನಗಳು ಹೇಗೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಿರಲ್ಲ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಲೈಕ್ ಇನ್ನು 40 ಡೇಸ್ ಅಷ್ಟೇ ಇದೆ, ಇನ್ನೇನು ಓದ್ಕೊಳ್ಳೋದು ಬಿಡು, ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋದರೆ ಆಯಿತು ಅಂತ ನಿಮ್ಮ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಅದನ್ನ ತೆಗೆದುಬಿಡಿ. ಈ 40 ದಿನಗಳು ಕೂಡ ಕಂಪ್ಲೀಟ್ ಆಗಿ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಿಲ್ದಂಗೆ ಪ್ರಾಪರಾಗಿ ಸ್ಟ್ರಾಟಜಿ ಇಟ್ಕೊಂಡ್ರೆ ಮಕ್ಕಳೇ ಈಸಿಯಾಗಿ ನೀವು ರ್ಯಾಂಕ್ ತೊಗೋಬೋದು. ನಾನು ತುಂಬ ಸ್ಟೂಡೆಂಟ್ಸ್, ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ಹೇಗೆ ಈ ಲಾಸ್ಟ್ ಟೈಮ್ನ, ಈ ಬೋರ್ಡ್ ಎಕ್ಸಾಮ್ ಆಗಿದ್ಮೇಲೆ ಏನು ಲಾಸ್ಟ್ ಡೇಸ್ ಉಳಿಯುತ್ತಲ್ಲ, ಇದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಕೂಡ ರ್ಯಾಂಕ್ ತೊಗೊಂಡಿರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನೀವೂ ಕೂಡ ಅದೇ ರೀತಿ ಆಗಬೇಕು ಅಂತಂದರೆ ಈ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಬನ್ನಿ. ಈ 40 ದಿನಗಳಿಂದ ಮಕ್ಕಳೇ ನಾನು 4 ಫೇಸಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಫೇಸ್ 1, 2, 3, 4 ಅಂತ. ಸೊ ಏನೇನಿದೆ ಅಂತ ಹೇಳಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳೇ, ಕೆ.ಸಿ.ಟಿಯಲ್ಲಿ ಏನು ಹೇಳಿ ಮೇಜರ್ ಆಗಿ ಇರುವಂಥದ್ದು ಅಂತ ಅಂದರೆ, ಫಸ್ಟ್ ಆಸ್ಪೆಕ್ಟ್ ಈಸ್ ಸೆಕೆಂಡ್ ಇಯರ್ ಸಿಲೆಬಸ್ 42, ದಟ್ ಈಸ್ 45 ಕ್ವೆಶನ್ಸ್ ಯಾವುದರಿಂದ ಬರುತ್ತೆ ಅಂತಂದರೆ ದಟ್ ಈಸ್ ಕ್ಲಾಸ್ 12 ಸಿಲೆಬಸ್ಸಿಂದ ಕವರ್ ಆಗುತ್ತೆ. ಸೊ ಹಾಗಾಗಿ ಮೊದಲು ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ನೀವು ಚಾಪ್ಟರ್ ವೈಸ್ ವೇಟೇಜ್ ನೋಡ್ತೀರಾ. ಓಕೆ, ಸೊ ಅದರಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಎಲ್ಲ ಚಾಪ್ಟರ್ಸ್ ಹೈ ವೇಟೇಜ್ ಇದೆ ಅಂತಂದೇಳಿ, ಈ ಎಲ್ಲ ಸಬ್ಜೆಕ್ಟಲ್ಲಿ. ಓಕೆ, ಸೊ ಬಯಾಲಜಿ ತೊಗೊಂಡ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಮೊದಲು ಮಾಡಬೇಕಾಗಿರೋ ಕೆಲಸ ಏನು? ಒಂದು ಯಾವುದೇ ಎಕ್ಸಾಮಿನ ಆಸ್ಪಿರೆಂಟ್ ಅಂತಂದರೆ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ, ಓಕೆ, ಎಕ್ಸಾಮಿನ ಮೇನ್ ಪ್ಯಾಟರ್ನ್ ಇದೆ, ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ ಅಂತಂದೇಳಿ ತಿಳ್ಕೊಂಡು ಅದನ್ನು ಫಿನಿಶ್ ಮಾಡಬೇಕಾಗುತ್ತೆ. ಸೊ ಈಗ ಮಕ್ಕಳೇ 1 to 15 ಡೇಸ್ ನೀವೇನು ಮಾಡ್ತೀರಾ ಅಂತಂದರೆ ಹೈ ವೇಟೇಜ್ ಚಾಪ್ಟರ್ಸ್ನ ಫಿನಿಶ್ ಮಾಡ್ತೀರಾ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಚಾಪ್ಟರ್ಸ್ನು ಕೂಡ ಈ 15 ದಿನಗಳಲ್ಲಿ ಮುಗಿಸ್ತೀರಾ. ಹೇಗೆ ಮ್ಯಾಮ್ ಓದ್ಕೋಬೇಕು ಅಂತಂದರೆ, ಒಂದೊಂದು ಸಬ್ಜೆಕ್ಟಿಗೆ 2 hours ತೊಗೊಳ್ಳಿ. ಓಕೆ, ಸೊ ಈ 2 hours ಏನು ಮಾಡಬೇಕು? ಫಸ್ಟು ಕಾನ್ಸೆಪ್ಟ್ನ ಚೆನ್ನಾಗಿ ರಿವೈಸ್ ಮಾಡಬೇಕು. ಸೊ ನೀವು ಈಗ ತಾನೇ ಬೋರ್ಡ್ ಎಕ್ಸಾಮ್ ಮುಗಿಸಿರ್ತೀರ ಅಂತಂದರೆ ಎಲ್ಲ ಸೇಮ್ ಅದೇ ಕೆ.ಸಿ.ಟಿ. ಒಂದು ಪ್ಲಸ್ ಪಾಯಿಂಟ್ ಯಾವುದು ಅಂತಂದರೆ, ಏನು ಬೋರ್ಡ್ ಸಿಲೆಬಸ್ ಇದೆ ಅದೇ ಕೆ.ಸಿ.ಟಿಗೂ ಕೂಡ ಇರುತ್ತೆ. ಸ್ವಲ್ಪ ನಿಮಗೆ ಶಾರ್ಟ್ಕಟ್ ಮೆಥಡ್ಸ್ನ ಜಾಸ್ತಿ ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಸಾಲ್ವ್ ಮಾಡೋಕ್ಕೆ. ಓಕೆ, ಸೊ ಹಾಗಾಗಿ ಒಂದು ಬುಕ್ಕಲ್ಲಿ ಮೇನ್ ಪಾಯಿಂಟ್ಸ್ ಏನಿದೆ ಆ ಚಾಪ್ಟರಿಂದ ಅದನ್ನೆಲ್ಲ ಬರ್ಕೊಂಡು ಬರ್ತೀರಾ. ಹಾಗೆ ಶಾರ್ಟ್ಕಟ್ ಯಾವುದಿದೆ ಫಾರ್ಮುಲಾ ಬುಕ್ ಅಂತ ಇನ್ನೊಂದು ಇಟ್ಬಿಟ್ಟು ಅದರಲ್ಲಿ ಎಲ್ಲದನ್ನು ಶಾರ್ಟ್ಕಟ್ ಪಾಯಿಂಟ್ಸ್ ಎಲ್ಲ ಫಿನಿಶ್ ಮಾಡ್ತಾ ಬರ್ತೀರಾ. ಸೊ ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟಿಗೂ 2 hours ಕೊಟ್ಬಿಟ್ಟು ನೀವು ಓದ್ತೀರಾ. ಲಾಸ್ಟಿಗೆ 1 hour ಏನು ಮಾಡಬೇಕು? ಎಲ್ಲ 2 hours ಸಬ್ಜೆಕ್ಟಿಗೆ ಓದ್ಬಿಟ್ಟು ಮುಗಿಸಿದ ಮೇಲೆ ಲಾಸ್ಟಿಗೆ ಅವತ್ತು ಏನೇನು ಓದಿದ್ರೆ ಅದನ್ನು ರಿವೈಸ್ ಮಾಡಬೇಕು. ಸೊ ಈ ರೀತಿ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ ಫಸ್ಟ್ 1 to 15 ಡೇಸಲ್ಲಿ ನೀವು ಮುಗಿಸ್ತೀರಾ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಫೇಸ್ ಮಕ್ಕಳೇ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ನ, ಅದರಲ್ಲೂ ಕೂಡ ಕೋರ್ ಕಾನ್ಸೆಪ್ಟ್ಸ್ ಯಾವುದಿದೆ, ತುಂಬ ಸರಿ ರಿಪೀಟ್ ಆಗ್ತಿರುವಂಥದ್ದು ಚಾಪ್ಟರ್ಸ್ ಯಾವುದಿದೆ ಅಂತ ಹೇಳಿ ನೋಟ್ ಡೌನ್ ಮಾಡ್ಕೊತೀರಾ. ದಟ್ ಈಸ್ ಇದೆ ಇಲ್ಲಿ ಹೇಳಿರುವಂಥದ್ದು. ಸೊ ಈ ಎಲ್ಲ ಚಾಪ್ಟರ್ಸಿನ ಫಸ್ಟ್ ಸಿಲೆಬಸ್ ನೀವು ಮುಗಿಸ್ಬಿಡ್ಬೇಕು. ಓಕೆ, ಸೊ ಹೇಳಿದ್ನಲ್ಲ ಅದೇ ಮೆಥಡ್ನ ಫಾಲೋ ಮಾಡ್ತೀರಾ. ಒಂದೊಂದು ಸಬ್ಜೆಕ್ಟಿಗೆ 2 hours ತೊಗೊತೀರಾ. ಮೇನ್ ಪಾಯಿಂಟ್ಸ್ ಏನೇನಿದೆ ಬರ್ಕೊತೀರಾ. ಹಾಗೆ ಫಾರ್ಮುಲಾ ಮತ್ತು ಶಾರ್ಟ್ಕಟ್ಸ್ನೆಲ್ಲ ಒಂದು ಕಡೆ ಬರ್ಕೊತೀರಾ. ಈ ರೀತಿ ಮಾಡಿಬಿಟ್ಟು ಇನ್ನು ಮಿಕ್ಕಿರುವಂಥ 16 to 25 ಡೇಸ್, ನೆಕ್ಸ್ಟ್ ಏನು ಬರುತ್ತೆ 40 ಡೇಸ್ ಒಳಗಡೆ 16ಇಂದ 25 ಡೇಸ್ ಏನು ಬರುತ್ತಲ್ಲ ಅದರಲ್ಲಿ ಈ ಎಲ್ಲ ಚಾಪ್ಟರ್ಸ್ನ ನೀವು ಫಿನಿಶ್ ಮಾಡ್ತಾ ಮಾಡ್ತೀರಾ. ಫಿಸಿಯಾಲಜಿ ಆ್ಯಂಡ್ ಸೆಲ್ ಸ್ಟ್ರಕ್ಚರ್ ಫಸ್ಟ್ ಇಯರಲ್ಲಿ ಇದರಿಂದನೇ ತುಂಬ ಕ್ವೆಶನ್ಸ್ ಬರುವಂಥದ್ದು. ನೀವು ಯಾವುದೇ ಇಯರಿನ ಪೇಪರ್ ತೆಗೆದು ಬೇಕಿದ್ರೆ ನೋಡಿ. ನೀವು ಈ ಚಾಪ್ಟರ್ಸ್ನ ಮೊದಲು ಓದೋಕ್ಕಿಂತ ಮುಂಚೆ ಕ್ವೆಶನ್ಸ್ ಯಾವ ರೀತಿ ಬಂದಿದೆ ಅಂತಲ್ಲಿ ನೋಡ್ಕೊಂಬಿಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಸಪೋಸ್ 2024 ಪೇಪರ್ ಆಗಿರ್ಬೋದು, 25 ಪೇಪರ್ ಆಗಿರ್ಬೋದು, ಓಕೆ 2023 ಪೇಪರ್ ಆಗಿರ್ಬೋದು, ಅದನ್ನ ತೆಗೆದುಬಿಟ್ಟು ಕೆ.ಸಿ.ಟಿ. ಪೇಪರ್ಸ್ನ ತೆಗೆದುಬಿಟ್ಟು ಯಾವ ರೀತಿ ಕ್ವೆಶನ್ಸ್ ಬಂದಿದೆ ಅಂತೇಳಿ ನೋಡ್ಕೊತೀರಾ. ಅದಾದಮೇಲೆ ಕಾನ್ಸೆಪ್ಟ್ನ ರಿವೈಸ್ ಮಾಡಿ ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ನೀವು ಬರ್ಕೊತೀರಾ. ಓಕೆನಾ? ಸೊ ಈ ರೀತಿ ಮಾಡ್ಕೊತ ಬನ್ನಿ. ಎಷ್ಟು ಸಾಧ್ಯ ಅಷ್ಟು ಶಾರ್ಟ್ ಮೆಥಡ್ಸ್ ಯಾವುದಾದಿದೆ, ಫಾರ್ಮುಲಾ ಯಾವುದಿದೆ ಅದನ್ನು ನೋಟ್ ಮಾಡಲಿಕ್ಕೆ ಟ್ರೈ ಮಾಡ್ಕೊತೀರಾ. ಯಾಕಂದರೆ ಅದೇ ಮೇನ್ ಬೇಕಾಗಿರುವಂಥದ್ದು. ಹೇಳ್ತೀನಿ ಹೇಗೆ ಅಂತ. ಇದಿಷ್ಟು ಚಾಪ್ಟರ್ಸ್ ಮುಗಿಸ್ತೀರಾ ನೀವು. ದೆನ್ ಮೂವಿಂಗ್ ಟು ದ ಥರ್ಡ್ ಫೇಸ್, ಮೇನ್ ಫೇಸ್ ಯಾವುದು ಅಂತ ಅಂದರೆ, ನೀವು ಬರ್ಕೊಂಡಿರುವಂತಹ ರಿವಿಷನ್ ಬುಕ್. ಓಕೆ, ರಿವಿಷನ್ ಬುಕ್ಕಲ್ಲಿ ಯಾವ್ದು ಅಂತಂದರೆ ಮೇನ್ ಪಾಯಿಂಟ್ಸ್ ಇತ್ತಲ್ಲ ಅದನ್ನು ನೀವು ಈ ದಿನದಲ್ಲಿ ನೋಡ್ಕೊತ ಬರ್ತೀರಿ. ಯಾವಾಗ ಅಂದರೆ 26 to 35. ಓಕೆ, ಸೊ ಮಾರ್ನಿಂಗ್ 1-2 hours ಇದನ್ನು ನೀವು ನೋಡ್ತೀರಾ. ಅದಾದಮೇಲೆ ನೀವೇನು ಮಾಡಬೇಕು? ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು.
ಮಾಕ್ ಟೆಸ್ಟ್ ಅಟೆಂಡ್ ಮಾಡುವಂಥದ್ದು. ಓಕೆ, ಸೊ ಸೇಮ್ ಎಕ್ಸಾಮ್ ಹೇಗಿರುತ್ತೋ ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಟೈಮರ್ ಇಟ್ಬಿಟ್ಟು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತೀರಾ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಮಿಸ್ಟೇಕ್ ಬುಕ್ ಅಂತ ಇಟ್ಕೋಬೇಕು ಮಕ್ಕಳೇ. ಸೊ ಏನು ಮ್ಯಾಮ್ ಇದು ಮಿಸ್ಟೇಕ್ ಬುಕ್ ಅಂತ ಅಂದರೆ ಇದನ್ನು ನೀವು ಒಂದು 2 hours ಮಾಡಬೇಕಾಗುತ್ತೆ ವರ್ಕ್. ಇದರಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಏನಿದು ಅಂತ ಅಂದರೆ ಈಗ ಟೆಸ್ಟ್ ಅಂತೂ ಮಾಕ್ ಟೆಸ್ಟ್ ಅಂತೂ ಅಟೆಂಡ್ ಮಾಡಿದ್ದೀರಾ. ಓಕೆ, ಸೊ ಅಟೆಂಡ್ ಮಾಡಿದ್ಮೇಲೆ ಯಾವ್ದಾವ್ದು ಮಿಸ್ಟೇಕ್ ಆಗಿದೆ ಸಬ್ಜೆಕ್ಟ್ ವೈಸ್ ಆ ಬುಕ್ಕಲ್ಲಿ ನೋಟ್ ಮಾಡ್ತಾ ಬರಬೇಕು. ಓಕೆ, ಸೊ ಅದನ್ನು ಡೀಪಾಗಿ ಅನಾಲಿಸಿಸ್ ಮಾಡಿ ಯಾಕೆ ಮಿಸ್ಟೇಕ್ ಆಯಿತು, ಯಾಕೆ ಸಾಲ್ವ್ ಮಾಡೋಕ್ಕಾಗಿಲ್ಲ ಇದು ಕೊಟ್ಟಿರೋಂಥ ಟೈಮಲ್ಲಿ. ಮಿಸ್ಟೇಕ್ ಯಾಕಾಗಿರುತ್ತೆ ಅಂತಂದರೆ ನಿಮಗೆ ಆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ಸೊ ಅದನ್ನು ನೀವು ವಾಪಸ್ ಮತ್ತೊಂದು ಸರಿ ಕನ್ಫರ್ಮ್ ಮಾಡ್ಕೊತೀರಾ. ಓಕೆ, ಆ ಟಾಪಿಕ್ನ ಪರ್ಫೆಕ್ಟ್ ಮಾಡ್ಕೊತೀರಾ. ಓಕೆ, ಸೊ ಇದು ಕಂಪ್ಲೀಟ್ ಡೀಪ್ ಅನಾಲಿಸಿಸ್ ಮಾಡಿಬಿಟ್ಟು ಮಿಸ್ಟೇಕ್ ಬುಕ್ಕಲ್ಲಿ ನಿಮ್ಮ ಮಿಸ್ಟೇಕ್ಸ್ನ ನೋಟ್ ಮಾಡ್ಕೊಳ್ಳೋಂಥದ್ದು 2 hours ಮಾಡಬೇಕು. ಸೊ ಮಕ್ಕಳೇ 26 to 35 days ಕಂಪ್ಲೀಟಾಗಿ ಇದೇ ಕೆಲಸ ಮಾಡಬೇಕು. ಯಾಕಂದರೆ ನಿಮಗೆ ಅಲ್ಟಿಮೇಟ್ ಆಗಿ ಎಕ್ಸಾಮಲ್ಲಿ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ರೂ ಎಕ್ಸಾಮ್ ಹಾಲಲ್ಲಿ ಟೈಮ್ ಮ್ಯಾನೇಜ್ ಮಾಡಿಬಿಟ್ಟು ಸ್ಪೀಡ್ ಪ್ಲಸ್ ಅಕ್ಯುರಸಿ ಈಸ್ ದ ಅಲ್ಟಿಮೇಟ್ ಥಿಂಗ್ ದಟ್ ಮ್ಯಾಟರ್ಸ್. ಏನು ಹೇಳಿ ಮಕ್ಕಳೇ, ಸ್ಪೀಡ್ ಮತ್ತು ಅಕ್ಯುರಸಿ ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಮಾಕ್ ಟೆಸ್ಟ್ನ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಬರೀ ಮಾಕ್ ಟೆಸ್ಟ್ ಬರೆದ್ರೆ ಆಗಲ್ಲ, ಅದರಲ್ಲಿರುವಂಥ ಮಿಸ್ಟೇಕ್ಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಫೇಸ್ ಮಕ್ಕಳೇ. ದೆನ್ ಫೈನಲ್ ಫೇಸ್ ಏನಂತಂದರೆ ಎಕ್ಸಾಮಿಗೆ ರೆಡಿ ಆಗಿರಬೇಕು. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅಗೇನ್ ರಿವಿಷನ್ ಬುಕ್ ಪ್ಲಸ್ ಮಿಸ್ಟೇಕ್ ಬುಕ್ ಎರಡೂ ಅನಾಲಿಸಿಸ್ ಮಾಡಬೇಕು. ಓಕೆ, ಅನಾಲಿಸಿಸ್ ಮಾಡಿಬಿಟ್ಟು ಫೈನಲ್ ಆಗಿ ರೆಡಿ ಆಗಬೇಕು ಅಂತ ಅಂದರೆ ಪ್ರತಿಯೊಂದು ಚಾಪ್ಟರಿಂದ ಇಷ್ಟು ದಿನ ಏನೇನು ಓದಿದ್ರೆ ಎಲ್ಲದ್ರದ್ದು ಶಾರ್ಟ್ ನೋಟ್ಸ್ ಆಗಿರ್ಬೋದು, ಓಕೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು, ದಟ್ ಈಸ್ ರಿವಿಷನ್ ಇದೆಯಲ್ಲ ಆ ಬುಕ್ಕಿಂದನೂ ನೀವು ಎಲ್ಲದನ್ನು ರಿವೈಸ್ ಮಾಡ್ತಾ ಬರ್ತೀರಾ. ಓಕೆ, ಸೊ ಇಲ್ಲೂ ಕೂಡ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಈಗ ಮತ್ತೆ ಮಿಸ್ಟೇಕ್ ಬುಕ್ ತೆಗೆಯೋದು ಬೇಕಾಗಿಲ್ಲ. ಯಾಕಂದರೆ ಇಷ್ಟು ಸರಿ ಮಿಸ್ಟೇಕ್ ಬುಕ್ಕಿಂದ ನೀವು ನೋಡ್ಕೊಂಡಿದ್ದೀರಾ ಅಂತಂದರೆ ಮತ್ತೆ ಆ ಮಿಸ್ಟೇಕ್ ನೀವು ಮಾಡ್ತಾ ಇಲ್ಲ ಅಂತ ಅರ್ಥ, ನಿಮಗೆ ಆ ಕಾನ್ಸೆಪ್ಟ್ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಈ ರೀತಿ ಲಾಸ್ಟ್ 36 to 40 days ನೀವು ರೆಡಿ ಆಗ್ತೀರಾ. ಅದಾದಮೇಲೆ ಫೈನಲ್ ಆಗಿ ಎಕ್ಸಾಮಿಗೆ ಹೇಗೆ ಎಕ್ಸಾಮ್ ಡೇ ಸೆಂಟರ್ ಯಾವುದಿರುತ್ತೆ, ಹೇಗೆ ಹೋಗಬೇಕು, ಏನೇನು ಹಾಲ್ ಟಿಕೆಟ್ ಅದ್ರ ಬಗ್ಗೆ ಎಲ್ಲ ಲಾಸ್ಟ್ 2 days ನೀವು ನೋಡಿಕೊಂಡ್ರೆ ಅಲ್ಲಿಗೆ ಮುಗೀತು. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಪ್ಲ್ಯಾನ್. ಈ ರೀತಿ ಪ್ಲ್ಯಾನ್ ಇಟ್ಕೊಂಡ್ರೆ ಮಕ್ಕಳೇ ಪಕ್ಕ ಈಸಿಯಾಗಿ ನೀವು ರ್ಯಾಂಕ್ನ ತೊಗೋಬೋದು. ಈಗ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಆಗ್ತಿರ್ಬೋದು, ಮ್ಯಾಮ್ ಈಗ ಕಾನ್ಸೆಪ್ಟ್ ಏನೋ ಓದ್ತಿರ್ತೀವಿ, ಮಧ್ಯಕ್ಕೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ, ಅದರಲ್ಲಿ ಡೌಟ್ಸ್ ಇರುತ್ತೆ, ಹೇಗೆ ಕ್ಲಾರಿಫೈ ಮಾಡ್ಕೋಬೇಕು, ಅಥವಾ ನಮಗೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ, ಮಾಕ್ ಟೆಸ್ಟ್ ಎಲ್ಲಿಂದ ಅಟೆಂಡ್ ಮಾಡಬೇಕು ಅಂತಂದೇಳಿ ಗೊತ್ತಾಗ್ತಾ ಇಲ್ಲ, ಸೋರ್ಸ್ ಗೊತ್ತಿಲ್ಲ ಅಂತಂದರೆ ಸೊ ನಿಮಗೋಸ್ಕರ ಅಂತಾನೆ ನಮ್ಮ PW ಕಡೆಯಿಂದ 2 ಬ್ಯಾಚ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಿಮಗೆ ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಯಾವುದು ಅಲ್ಟಿಮೇಟ್ KCT ಕ್ರಾಶ್ ಕೋರ್ಸ್ ಮತ್ತು ಇನ್ನೊಂದು ಗರುಡ ಟೆಸ್ಟ್ ಸೀರೀಸ್. ಏನಿರುತ್ತೆ ಅಲ್ಟಿಮೇಟ್ KCT ಕ್ರಾಶ್ ಕೋರ್ಸ್ ಅಲ್ಲಿ ಅಂತಂದರೆ ಕಂಪ್ಲೀಟ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಿನ KCT ಸಿಲೆಬಸ್ ಲೈವ್ ಕ್ಲಾಸಸ್ ಇರುತ್ತೆ. ಓಕೆ, ಅದ್ರ ಜೊತೆಗೇನೆ ಲೈವ್ ಕ್ಲಾಸಸ್ ನೀವು ಅಟೆಂಡ್ ಮಾಡಿ ಆಗಿಲ್ಲ ಅಂತಂದರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ, ಮತ್ತು ಆ ಕ್ಲಾಸಿನ ನೋಟ್ಸ್ ಕೂಡ ಸಿಗುತ್ತೆ. ಟಾಪ್ 30 ಇಂಪಾರ್ಟೆಂಟ್ ಕ್ವೆಶನ್ಸಿನ ಸೊಲ್ಯೂಷನ್ ಕೂಡ ಸಿಗುತ್ತೆ. ಅದಲ್ಲದೆ ಯಾವಾಗ ನಿಮಗೆ ಯಾವುದೇ ರೀತಿ ಡೌಟ್ ಬಂದ್ರೂ ಅದನ್ನು ಅವಾಗಿಂದ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಅಲ್ಲಿ ಆಪರ್ಚುನಿಟಿ ಇರುತ್ತೆ. ಓಕೆ, ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಿಮಗೆ ಏನಿರುತ್ತೆ ಅಂತಂದರೆ ಮಾಕ್ ಟೆಸ್ಟ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ, ಈಸಿಯಾಗಿ ನೀವು ಅಟೆಂಡ್ ಮಾಡಿ ಆಲ್ ಇಂಡಿಯಾ ದಟ್ ಈಸ್ ರ್ಯಾಂಕಿಂಗ್. ಅಂದರೆ ಯೂಶ್ವಲಿ ನೀವು ಮನೇಲಿನೇ ಒಬ್ಬರೇ ಮಾಕ್ ಟೆಸ್ಟ್ನ ಬರೀತಾ ಇದ್ರೆ ಏನಾಗುತ್ತೆ, ನಿಮಗೆ ರ್ಯಾಂಕಿಂಗ್ ಗೊತ್ತಾಗಲ್ಲ, ಕಾಂಪಿಟೇಷನ್ ಲೆವೆಲ್ ಗೊತ್ತಾಗಲ್ಲ. ಸೊ ಈ ರೀತಿ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದರೆ ಟೋಟಲ್ ಸ್ಟೂಡೆಂಟ್ಸಲ್ಲಿ ಕಾಂಪಿಟೇಷನ್ ಎಷ್ಟು ಲೆವೆಲ್ ಇದೆ, ನಿಮ್ಮ ರ್ಯಾಂಕಿಂಗ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಡೇ ಬೈ ಡೇ ನೀವು ಇಂಪ್ರೂವ್ ಆಗ್ತಾ ಬರ್ಬೋದು. ಓಕೆನಾ? ಸೊ ಇನ್ನೊಂದು ಯಾವುದು ಅಂತಂದರೆ ನಮಗೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ ಮ್ಯಾಮ್, ನಾವು ಬರೀ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡ್ತೀವಿ ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್ ಬ್ಯಾಚ್, ಯು ಕ್ಯಾನ್ ಎನ್ರೋಲ್ ದಿಸ್ ಬ್ಯಾಚ್, ದಟ್ ಈಸ್ ಗರುಡ ಟೆಸ್ಟ್ ಸೀರೀಸ್. ಇಲ್ಲಿನೂ ಕೂಡ ನಿಮಗೆ ಕಂಪ್ಲೀಟಾಗಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ, ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇರುತ್ತೆ. ಏನೇ ಡೌಟ್ ಇದ್ರೂ ಕೂಡ ನಿಮಗೆ ಅಲ್ಲಿ ಅವಾಗಿಂದ ಕ್ಲಿಯರ್ ಕೂಡ ಆಗುತ್ತೆ. ಓಕೆ, ಸೊ ಇದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಏನು ಅಂತ ಅಂದರೆ ನಿಮಗೆ ವಿಶ್ವ ದಿವಸ್ ಆಫರ್ ಗೊತ್ತಿರ್ಬೋದು. ಸೊ ಆ್ಯಕ್ಚುಲಿ ಇರುವಂಥ ಪ್ರೈಸ್ನ ತುಂಬ 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 ಕಡಿಮೆ ಮಾಡಿದ್ದಾರೆ. ದಟ್ ಈಸ್ ಓನ್ಲಿ ಯು ಆರ್ ನಾವ್ ಗೆಟಿಂಗ್ ದಿಸ್ ಇನ್ 9999 ಅಂತ ಅಂದರೆ ಮಕ್ಕಳೇ ಎಷ್ಟು ಕಡಿಮೆ ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಪಿಜ್ಜಾ ಪಾರ್ಟಿಗೆ ಹೋದರೆ ಇದಕ್ಕಿಂತ ಜಾಸ್ತಿ ಬಿಲ್ ಆಗುತ್ತೆ. ಐ ನೋ ದಿಸ್. ಓಕೆ, ಸೊ ಈಸಿಯಾಗಿ ನೀವು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡ್ಬೋದು ವಿತ್ ದಿಸ್ ರೇಟ್. ಓಕೆ, ಸೊ ಇವತ್ತೇ ಲಾಸ್ಟ್ ಡೇ ಇದೆ ಈ ಬ್ಯಾಚ್ನ ನೀವು ಎನ್ರೋಲ್ ಮಾಡಲಿಕ್ಕೆ. ಮೀನ್ಸ್ ಇನ್ ದಿಸ್ ಆಫರ್
ಅದಾದಮೇಲೆ ರೇಟ್ ಮತ್ತೆ ಜಾಸ್ತಿ ಆಗುತ್ತೆ. ತಡ ಮಾಡಬೇಡಿ. ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುವಂಥದ್ದು ನಿಮ್ಮ ಕೈಯಲ್ಲಿದೆ. ಚಾಯ್ಸ್ನ ಕರೆಕ್ಟಾಗಿ ಮಾಡಿ, ಸ್ಮಾರ್ಟಾಗಿ ಮಾಡಿ. ಓಕೆ, ಸೊ ಇದು ಗರುಡ ಟೆಸ್ಟ್ ಸೀರೀಸ್ನು ಕೂಡ ಅಷ್ಟೇ 999ಗೆ ನಿಮಗೆ ಸಿಗ್ತಾ ಇದೆ. ಸೊ ಎರಡನ್ನೂ ಕೂಡ 999ಗೆ ಸಿಗ್ತಾ ಇದೆ. ಇಂಥ ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಹೋಪ್ ಯು ವಿಲ್ ಎನ್ರೋಲ್ ದಿಸ್ ಬ್ಯಾಚಸ್. ಈ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ನ ಸ್ಮಾರ್ಟಾಗಿ ಮಾಡಿಬಿಟ್ಟು ರ್ಯಾಂಕ್ನ ತೊಗೋತೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಗುಡ್ ಲಕ್ ಫಾರ್ ಯುವರ್ ಪ್ರಿಪ್ರೇಷನ್. ಇದೇ ರೀತಿ ಬ್ಯಾಚಸ್ಗೆ ಎನ್ರೋಲ್ ಆಗಿಬಿಟ್ಟು ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಟಿಲ್ ದೆನ್ ಬಾಯ್.